ಪವರ್ ಶೇರಿಂಗ್ ಮೇಲಾಟಕ್ಕೆ ನಡುವೆಯೂ ಜೊತೆಯಲ್ಲಿ ಹೆಜ್ಜೆ. ಇದೀಗ ವಿಧಾನಸೌಧಕ್ಕೆ ಒಂದೇ ಕಾರಿನಲ್ಲಿ ಬಂದ ಸಿಎಂ ಸಿದ್ದು, ಡಿಸಿಎಂ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್ ಮೇಲಾಟದ ನಡುವೆಯೂ ಜೊತೆಯಲ್ಲಿ ಹೆಜ್ಜೆಯನ್ನ ಇಟ್ಟಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಒಂದೇ ಕಾರಿನಲ್ಲಿ ಪಯಣ. ಮುಖ್ಯಮಂತ್ರಿಗಳ ಕಾರಿನಲ್ಲಿ ಮುಂಭಾಗ ಕುಳಿತಿದ್ದ ಸಿಎಂ ಸಿದ್ದರಾಮಯ್ಯ, ಅದೇ ಕಾರಿನಲ್ಲಿ ಹಿಂಬದಿಯ ಸೀಟಿನಲ್ಲಿ ಕುಳಿತಿದ್ದ ಡಿಸಿಎಂ ಡಿಕೆ ಶಿವಕುಮಾರ್. ಲೋಕಭವನದಿಂದ ನೇರವಾಗಿ ವಿಧಾನಸೌಧಕ್ಕೆ ಬಂದ ಸಿದ್ದರಾಮಯ್ಯ, ಡಿಕೆಶಿ. ಪವರ್ ಶೇರಿಂಗ್ ಫೈಟ್ ನಡುವೆ ಕುತೂಹಲ ಮೂಡಿಸಿದ ಸಿಎಂ ಡಿಸಿಎಂ ನಡೆ. ಒಂದೇ ಕಾರಿನಲ್ಲಿ ಸಿಎಂ ಡಿಸಿಎಂ ಪಯಣ. ಸದ್ಯದ ಸನ್ನಿವೇಶಕ್ಕೆ ಕೈಗನ್ನಡಿಯಾಗಿದೆ. ಪವರ್ ಶೇರಿಂಗ್ ಮೇ ಅಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದು. ಈ ಮೇಲಾಟದ ನಡುವೆ ಇದೀಗ ಸಿಎಂ ಡಿಸಿಎಂ ಅವರ ಒಂದೇ ಕಾರಿನ ಪಯಣ ಏನಿದೆಯಲ್ಲ, ಇದು ಒಂದು ರೀತಿಯಾಗಿ ಕೈಗನ್ನಡಿ. ಚರ್ಚೆ ಆಗ್ತಾ ಇದೆ ಭಾರಿ. ಒಂದೇ ಕಾರಿನಲ್ಲಿ ಬರೋದು ದೊಡ್ಡ ಮ್ಯಾಟರ್ ಅಲ್ಲ, ಬಟ್ ಸದ್ಯದ ಸಿಚುವೇಶನ್ ಅನ್ನ ನೋಡಿದಾಗ ನಾವು ಈಗಿರುವಂತ ಸಿಚುವೇಶನ್ ಹೇಗಿದೆ, ಒಂದೇ ಕಾರ್ನಲ್ಲಿ ಬಂದ್ರೆ ಏನಾಯ್ತಪ್ಪ, ಅದು ಒಂದು ವಿಷಯನ ಅಂತ ಅನ್ಬೋದು. ಬಟ್ ಸದ್ಯದ ಪರಿಸ್ಥಿತಿ ಇದೆಯಲ್ಲ, ಪವರ್ ಶೇರಿಂಗ್ ವಿಚಾರ, ಕುರ್ಚಿಗೆ ನೀನಾ ನಾನಾ ಅನ್ನುವಂಥ ಫೈಟು, ಈಗ ನಾನಿದ್ದೀನಿ ನಾನು ಯಾಕೆ ಬಿಟ್ಕೊಡ್ಲಿ ಅನ್ನುವಂಥ ಫೈಟ್ ಇದೆಯಲ್ಲ, ಇದು ಭಾರಿ ಚರ್ಚೆಯನ್ನ ಹುಟ್ಟಿ ಹಾಕ್ತಾ ಇದೆ. ಹಾಗಾಗಿ ಈ ಹಿಂದೆನೂ ಸಹಿತ ಒಂದೇ ಫ್ಲೈಟ್ನಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಿ ಬಂದಂತಹ ಸಿಎಂ ಡಿಸಿಎಂ ಅವರ ನಡೆನೂ ಸಹಿತ ಅದೇ ರೀತಿಯಾಗಿ ಚರ್ಚೆಗೆ ಗ್ರಾಸವಾಗಿತ್ತು. ಹೈಕಮಾಂಡ್ನ ಭೇಟಿ ಮಾಡಿ ಬಂದಂಥ ವಿಚಾರ. ಅದಾದ್ಮೇಲೆ ನೋಡಿ, ಇವತ್ತು ವಿಧಾನಸೌಧಕ್ಕೆ ಒಂದೇ ಕಾರ್ನಲ್ಲಿ ತೆರಳಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಹಾಗಾಗಿ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಪವರ್ ಶೇರಿಂಗ್ ಅಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ಗೆ ನನಗೆ ಕುರ್ಚಿ ಬೇಕು ಅನ್ನುವಂಥ ಫೈಟು, ಸಿದ್ದರಾಮಯ್ಯ ಅವರು ಕುರ್ಚಿ ಖಾಲಿ ಇಲ್ಲ ಈಗ ನಾನಿದ್ದೀನಿ ಅನ್ನುವಂಥ ಫೈಟು. ಈ ಫೈಟ್ಗಳ ನಡುವೆ ಈ ಒಂದು ಪಯಣ ಹೆಚ್ಚಾಗಿ ಚರ್ಚೆಗೆ ಗ್ರಾಸವಾಗಿದೆ. ಅದ್ರ ಜೊತೆಗೆ ಒಂದ್ ಕಡೆ ಸಿದ್ದು ಬಣ ಒಂದು ರೀತಿಯಾದಂಥ ಸ್ಟೇಟ್ಮೆಂಟ್ಗಳು, ಹೇಳಿಕೆಗಳನ್ನ ಕೊಡ್ತಾ ಇದೆ, ಒಂದ್ ಕಡೆ ಸರ್ಕಸ್ ಅನ್ನು ನಡೆಸ್ತಾ ಇದೆ ಹೈಕಮಾಂಡ್ ಲೆವೆಲ್ಗೂ. ಹೀಗಾಗಿ ರಾಜ್ಯದಲ್ಲೂ ಒಂದು ರೀತಿಯಾದಂಥ ಚರ್ಚೆ, ಹೈಕಮಾಂಡ್ ಲೆವೆಲ್ಗೂ ದೆಹಲಿಯಲ್ಲೂ ಒಂದು ರೀತಿಯಾದಂಥ ಚರ್ಚೆ. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಈ ಒಂದು ಸಿಚುವೇಶನ್ನು ಸದ್ಯಕ್ಕೆ ಎಲ್ರಿಗೂ ಇಬ್ರು ಒಂದೇ ಕಾರ್ನಲ್ಲಿ ತೆರಳ್ತಾ ಇದ್ದಾರಪ್ಪ ಅನ್ನುವಂಥದ್ದು ಮಾತನಾಡುವಂಥ ವಿಷಯಕ್ಕೆ ಒಂದು ಚರ್ಚೆ ಆಗ್ತಾ ಇದೆ ಈ ಒಂದು ಮ್ಯಾಟ್ರು. ಕ್ಯೂರಿಯಾಸಿಟಿ, ಕುತೂಹಲವನ್ನ ಮೂಡಿಸ್ತಾ ಇದೆ.